ಬ್ಯಾಂಕ್ನ ಚಿನ್ನ ಮೌಲ್ಯಮಾಪಕನಿಂದ ಬ್ಯಾಂಕ್ಗೆ ಮೋಸ ಮಾಡಲಾಗಿದೆ. ವರ್ತೂರಿನ ಕರ್ನಾಟಕ ಬ್ಯಾಂಕ್ನ ರವಿಕುಮಾರ್ ಬ್ಯಾಂಕ್ಗೆ ವಂಚಿಸಿದ್ದಾನೆ. ನಕಲಿ ಗೋಲ್ಡ್ ಅನ್ನ ಇಟ್ಟು ನಕಲಿ ಗ್ರಾಹಕರ ಮೂಲಕ ಈತ ಲೋನ್ ಅನ್ನು ಪಡೆದುಕೊಳ್ತಾ ಇದ್ದ. ನಕಲಿ ಚಿನ್ನವನ್ನ ಅಸಲಿ ಚಿನ್ನ ಅಂತ ಬ್ಯಾಂಕ್ಗೆ ಈತ ಲೆಕ್ಕ ಕೊಡ್ತಾ ಇದ್ದ. ಬಳಿಕ ನಕಲಿ ಗ್ರಾಹಕರಿಂದ ಕಮಿಷನ್ ಅನ್ನ ಈ ಆರೋಪಿ ಪಡೆದುಕೊಳ್ತಾ ಇದ್ದ ಎನ್ನುವ ವಿಚಾರ ಬಹಿರಂಗವಾಗಿದೆ. ಸದ್ಯ ಬ್ಯಾಂಕ್ಗೆ ರವಿಕುಮಾರ್ನಿಂದ 16 ಲಕ್ಷ ರೂಪಾಯಿ ಮೋಸವಾಗಿದ್ದು, ರವಿಕುಮಾರ್ ಸೇರಿ ನಕಲಿ ಗ್ರಾಹಕರ ಮೇಲೆ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದಂತಹ ಚಿನ್ನದ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಆದ್ರೆ ಇದು ಒಂದು ರೀತಿ ವಿಚಿತ್ರ ಪ್ರಕರಣ. ಬ್ಯಾಂಕ್ನಲ್ಲಿ ಚಿನ್ನ ಮೌಲ್ಯಮಾಪನ ಮಾಡುವಂತಹ ವ್ಯಕ್ತಿಯೋರ್ವ ಬ್ಯಾಂಕ್ಗೆ ವಂಚಿಸಿದ್ದಾನೆ. ಈ ಚಿನ್ನವನ್ನ ಅಡವಿಡುವಂತಹ ಸಂದರ್ಭದಲ್ಲಿ ಅದು ಒರಿಜಿನಲ್ ಚಿನ್ನನ ಅಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅಂತ ಬ್ಯಾಂಕ್ನ ಸಿಬ್ಬಂದಿಯೋರ್ವರಿದ್ದಾರೆ. ಅದೇ ರೀತಿ ರವಿಕುಮಾರ್ ಕರ್ನಾಟಕ ಬ್ಯಾಂಕ್ನಲ್ಲಿ ಚಿನ್ನ ಮೌಲ್ಯಮಾಪಕನಾಗಿ ಕೆಲಸ ಮಾಡ್ತಾ ಇದ್ದ. ಆತ ನಕಲಿ ಚಿನ್ನವನ್ನ ಬ್ಯಾಂಕ್ಗೆ ತೋರಿಸಿ, ನಕಲಿ ಚಿನ್ನವನ್ನ ಬ್ಯಾಂಕ್ಗೆ ಲೆಕ್ಕ ಕೊಟ್ಟು ನಕಲಿ ಗ್ರಾಹಕರನ್ನ ಸೃಷ್ಟಿಸಿ ಬ್ಯಾಂಕ್ಗೆ ವಂಚಿಸಿದ್ದಾನೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಬ್ಯಾಂಕ್ ಸಿಬ್ಬಂದಿಯೇ ಬ್ಯಾಂಕ್ಗೆ ಮೋಸ ಮಾಡಿದ್ದಾರೆ. ಸುಮಾರು 16 ಲಕ್ಷ ರೂಪಾಯಿ ಮೋಸ. ಯಾವಾಗ ಆಗಿರೋದು ಈ ಘಟನೆ? ಹೇಗ್ ಬೆಳಕಿಗೆ ಬಂತು ಈ ಘಟನೆ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ವರ್ತೂರಿನ ಕರ್ನಾಟಕ ಬ್ಯಾಂಕ್ ನಲ್ಲಿ ಸುಮಾರು ರವಿಕುಮಾರ್ ಅಂತ ಹೇಳಿ ಅಕ್ಕಸಾಲಿಗೆ ಇರ್ತಾನೆ. ಈತ ಚಿನ್ನವನ್ನ ಮೌಲ್ಯಮಾಪನ ಮಾಡಿ ರಿಪೋರ್ಟ್ ನೀಡುವಂತಹ ಕೆಲಸದಲ್ಲಿ ಇರ್ತಾನೆ. ಆ ಒಂದು ಬ್ಯಾಂಕ್ ನಲ್ಲಿ ಅಸಲಿ ಚಿನ್ನ ಅಂತ ಹೇಳಿ ಈತನೇ ಸರ್ಟಿಫಿಕೇಟ್ ಕೊಟ್ಟ ನಂತರವಷ್ಟೇ ಅವರು ಬ್ಯಾಂಕ್ ನಲ್ಲಿ ಅಡಮಾನ ಇಟ್ಕೊಳ್ತಾರೆ ಚಿನ್ನವನ್ನ. ಅದೇ ರೀತಿಯಾಗಿ ಈ ನಕಲಿ ಗ್ರಾಹಕರನ್ನ ಈತನೇ ಸೃಷ್ಟಿಸಿ ಅದಾದ ನಂತರ ಅವರ ಕಡೆಯಿಂದ ಚಿನ್ನವನ್ನ ಅಡಮಾನ ಇರುವಂತಹ ರೀತಿಯಲ್ಲಿ ಬಂದು ಅದಕ್ಕೆ ಆ ನಕಲಿ ಚಿನ್ನಕ್ಕೆ ಒರಿಜಿನಲ್ ಚಿನ್ನ ಅಂತ ಹೇಳಿ ಆತ ಸರ್ಟಿಫೈಡ್ ಮಾಡಿ ಅದಕ್ಕೆ ಸುಮಾರು 16 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ ನಿಂದ ಹಣ ಕೊಡಿಸಿರುವಂತಹದ್ದು ಲೋನ್ ರೂಪದಲ್ಲಿ, ಗೋಲ್ಡ್ ಲೋನ್ ರೂಪದಲ್ಲಿ. ಇದು ಕಳೆದ 1 ವರ್ಷದಿಂದ ಕೂಡ ಇದೇ ರೀತಿಯಾಗಿ ಈತ ಮಾಡ್ಕೊಂಡು ಬರ್ತಾ ಇದ್ದ ಅನ್ನುವಂತಹ ಮಾಹಿತಿ ಅದಕ್ಕೆ ಲಭ್ಯ ಆಗಿರುವಂತಹದ್ದು. ಈ ಸಂಬಂಧ ಬ್ಯಾಂಕ್ ಸಿಬ್ಬಂದಿ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿರ್ತಾರೆ. ದೂರಿನ ಅನ್ವಯ ಈಗಾಗಲೇ ರವಿಕುಮಾರ್ನ ಬಂಧಿಸಿ ಈ ಹಿಂದೆ ಏನಾದ್ರೂ ಇದೇ ರೀತಿಯಾಗಿ ಮಾಡಿದಾನ, ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ಈತನಿಗೆ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮುಂದುವರೆದಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.